ನಮಸ್ಕಾರ ವೀಕ್ಷಕರೇ. ಭಾರತದಲ್ಲಿ ಯುದ್ಧ ಶುರುವಾಯಿತು. ಭಾರತದಲ್ಲಿ ಯುದ್ಧ ಎಲ್ರಿ ಶುರುವಾಯಿತು, ಏನ್ ಹೇಳ್ತಿದ್ದೀರಾ ಅನ್ನೋದಾದ್ರೆ, ನಮ್ಮಲ್ಲಿ ಭಾರತ ಬಂದು ಅಖಂಡ ಭಾರತ ಅನ್ನೋದೊಂದಿತ್ತು. ಕಾಲಜ್ಞಾನಿಗಳು ಬರೆದಾಗ ಆ ಅಖಂಡ ಭಾರತ ಹಾಗೆ ಇತ್ತು. ಆಮೇಲೆ ಬ್ರಿಟಿಷ್ ಅವರು ಬಂದು ಭಾರತನ ಸ್ಪ್ಲಿಟ್ ಮಾಡ್ತಾ ಹೋದ್ರು. ಅಖಂಡ ಭಾರತದಲ್ಲಿ ಯುದ್ಧ ಶುರುವಾಗಿದೆ. ಕಾಲಜ್ಞಾನಿಗಳು ಬರೆದಿದ್ರಲ್ಲ, ಆ ಭಾರತದಲ್ಲಿ ಯುದ್ಧ ಶುರುವಾಯಿತು. ಎಲ್ಲೆಲ್ಲಿ ಶುರುವಾಯಿತು? ಈಗ ನಾವು ನೋಡೋದಾದ್ರೆ ಮಯನ್ಮಾರು, ಬಾಂಗ್ಲಾದೇಶ, ಭೂತಾನು, ಈ ಕಡೆ ಟಿಬೇಟು, ನೇಪಾಳು, ಪಾಕಿಸ್ತಾನ, ಆಫ್ಘಾನಿಸ್ತಾನ, ಇದೆಲ್ಲ ಕೂಡ ಇಂಡಿಯಾ ಒಂದು ಪಾರ್ಟ್ ಆಗಿತ್ತು. ಪಾಕಿಸ್ತಾನ ಇಂಡಿಯಾ ಯುದ್ಧ ಬಿಡಿ, ಅದು ಸಣ್ಣದಾಗಿ ನಡೀತಾನೆ ಇದೆ ಸುಮಾರು ವರ್ಷಗಳಿಂದ. ಅದನ್ನ ಬಿಟ್ಟು ಪೂರ್ವದಲ್ಲಿ, ಭಾರತದ ಪೂರ್ವ ಭಾಗದಲ್ಲಿ ಯುದ್ಧ ಶುರುವಾಗುತ್ತೆ ಅಂತ ಒಂದು ಮಾತನ್ನ ನಾನು ಕೂಡ ಓದಿದ್ದೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಈಗ ಮಯನ್ಮಾರ್, ಬಾಂಗ್ಲಾದೇಶದಲ್ಲಿ ಸಣ್ಣದಾಗಿ ಯುದ್ಧ ಶುರುವಾಗಿದೆ. ಬಾಂಗ್ಲಾದ ಎಷ್ಟೆಷ್ಟೋ ಭೂಭಾಗನ ಈ ಮಯನ್ಮಾರ್ ಸೈನಿಕರು ಈಗ ಅವ್ರ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಖಂಡ ಭಾರತ ನೀವು ಮ್ಯಾಪ್ ನೋಡೋದಾದ್ರೆ ಇದ್ರಲ್ಲಿ ಕಾಣಿಸುತ್ತೆ. ಆಫ್ಘಾನಿಸ್ತಾನ, ಪಾಕಿಸ್ತಾನ, ಇಂಡಿಯಾ, ಶ್ರೀಲಂಕಾ, ನೇಪಾಳ, ಟಿಬೆಟ್ ಒಂದ್ ಸ್ವಲ್ಪ ಭೂಭಾಗ, ಭೂತಾನು, ಬಾಂಗ್ಲಾದೇಶ, ಮಯನ್ಮಾರ್, ಇಷ್ಟು ಪೂರ್ತಿ ಅಖಂಡ ಭಾರತ ಆಗಿತ್ತು. ಆಮೇಲೆ ಬ್ರಿಟಿಷ್ ಅವ್ರು ಬಂದ್ರು, ಡಿವೈಡ್ ಮಾಡ್ತಾ ಬಂದ್ರು, ಸ್ವಲ್ಪನೇ ಚೇಂಜ್ ಆಯ್ತಾ ಹೋಯ್ತು. ಬ್ರಿಟಿಷ್ ಅವ್ರು ಬಂದಾಗ್ಲೂ ಇದೇ ಇದ್ದಿದ್ದು. ಮ್ಯಾಪ್ ನೋಡ್ಬೋದು, ಆಫ್ಘಾನಿಸ್ತಾನ ಒಂದು ಸಪರೇಟ್ ಆಯ್ತು ಅನ್ನೋದು ಬಿಟ್ರೆ, ಈ ಕಡೆ ಪಾಕಿಸ್ತಾನ ಆಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಮಯನ್ಮಾರ್ ಆಗ್ಬೋದು, ಇದೆಲ್ಲ ಕೂಡ ಅಖಂಡ ಭಾರತ ಅನ್ನೋದಕ್ಕಿಂತ ಬ್ರಿಟಿಷ್ ಭಾರತ, ಬ್ರಿಟಿಷ್ ಇಂಡಿಯಾದಲ್ಲಿ ಇನ್ಕ್ಲೂಡ್ ಆಗಿತ್ತು. ಅದಾದ ಮೇಲೆ ಅವರು ಅದನ್ನ ಸ್ಪ್ಲಿಟ್ ಮಾಡ್ತಾ ಹೋದ್ರು ಒಂದು 200 ವರ್ಷಗಳ ಮುಂಚೆ. ಇದ್ರ ಲೆಕ್ಕಾಚಾರದ ಪ್ರಕಾರ ನಾವು ಮಾತಾಡೋದಾದ್ರೆ ನಮ್ಮ ಭಾರತದಲ್ಲಿ ಈಗ ಯುದ್ಧ ಶುರು ಆಯ್ತು. ಪೂರ್ವದಲ್ಲಿ ಬಾಂಗ್ಲಾದೇಶ್, ಮಯನ್ಮಾರ್ ಯುದ್ಧ ಶುರು ಆಗಿದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನೋಡ್ಬೇಕು. ಭಾರತಕ್ಕೆ ಮೆಚ್ಚೋಣ ಅನ್ನೋ ಒಂದು ಕಾರಣದಿಂದ ಈ ಯುದ್ಧ ನಡೀತಾ ಇದೆ ಅಂತಾನೆ ಎಷ್ಟೆಷ್ಟು ಜನ ಹೇಳ್ತಾ ಇರೋದು. ಭಾರತದವರು ಪಶ್ಚಿಮ ಬಂಗಾಳಿಂದ ಮಯನ್ಮಾರ್ ತನಕ ಸಮುದ್ರದ ಮಾರ್ಗದಲ್ಲಿ ಒಂದು ರೂಟ್ ಮ್ಯಾಪ್ ನ ಮಾಡ್ತಾ ಇದ್ದಾರೆ. ಇನ್ನು ಮಯನ್ಮಾರ್ ಇಂದ ಮತ್ತೆ ಅರುಣಾಚಲಗೆ ರೀಚ್ ಆಗೋದಕ್ಕೆ, ಅರುಣಾಚಲ ಪ್ರದೇಶಕ್ಕೆ ರೀಚ್ ಆಗೋದಕ್ಕೆ ಒಂದು ರೋಡ್ ಮ್ಯಾಪ್ ಅನ್ನು ಮಾಡ್ಕೊಂಡಿದ್ದಾರೆ. ಭಾರತನ ಸಪೋರ್ಟ್ ಮಾಡೋ ಕಾರಣದಿಂದ ಈಗ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧ ಅಲೆಗಳು ಎದ್ದೇಳ್ತಾ ಇದೆ. ಭಾರತನ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿರೋರು. ಒಟ್ನಲ್ಲಿ ಈಗ ಭಾರತಕ್ಕೆ ಸಪೋರ್ಟ್ ಅನ್ನೋದು ಬೇಕಾಗಿತ್ತಲ್ಲ, ಅಂತ ಸಪೋರ್ಟ್ ನ ಕೊಡೋದಕ್ಕೆ ರೆಡಿ ಆಗಿದೆ ಮಯನ್ಮಾರ್. ಅದಕ್ಕೋಸ್ಕರ ಮಯನ್ಮಾರ್ ಈಗ ಬಾಂಗ್ಲಾದ ವಿರುದ್ಧ ಯುದ್ಧ ಮಾಡ್ತಾ ಇದೆ. ಎಷ್ಟೆಷ್ಟು ಭೂಭಾಗ ಆಲ್ರೆಡಿ ಮಯನ್ಮಾರ್ ಕಂಟ್ರೋಲ್ಗೆ ಹೋಗಿದೆ. ಮುಂದೆ ಇದೇ ರೀತಿ ಹೋದ್ರೆ ಏನೇನಾಗುತ್ತೋ ನೋಡ್ಬೇಕು. ಒಟ್ಟಿನಲ್ಲಿ ಭಾರತದಲ್ಲಿ ಯುದ್ಧ ಶುರು ಆಯ್ತು ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಆಗ್ತಾ ಇದೆ. ಎಲ್ಲೆಲ್ಲೋ ಯುದ್ಧ ನಡೀತಾ ಇದೆ ಬಿಡಿ, ಈಗ ಭಾರತದಲ್ಲಿ ಯುದ್ಧ ಅನ್ನೋದು ಶುರು ಆಯ್ತು. ಅಖಂಡ ಭಾರತದಲ್ಲಿ ಯುದ್ಧ ಶುರು ಆಯ್ತು.